ಹೇಗಿದ್ದೀರಿ ಎಲ್ಲರೂ? ಹೇಗಿದ್ದೀರಿ ಎಲ್ಲರೂ? ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಇಲ್ಲೇ ಇದ್ದೀರಿ? ಖರೇನೆ ಇಲ್ಲೇ ಇದ್ದೀರಿ ಎಲ್ಲರೂ? ಹಾಂ, ಓಕೆ. ಬುದ್ಧ ಪೂರ್ಣಿಮೆ ಸಂಭ್ರಮಾಚರಣೆ ಸ್ನೇಹಿತರೆ. ಬುದ್ಧರಾಗಬೇಕು ಅಂತ ಬಂದಂತಹ ಎಲ್ಲ ಬುದ್ಧರಿಗೆ ವಿಶಾಲಾಕ್ಷಿಯ ಆತ್ಮಪೂರ್ವಕ ನಮಸ್ಕಾರಗಳು. ಬುದ್ಧ ಪೂರ್ಣಿಮೆ ಸಂಭ್ರಮಾಚರಣೆಗೆ ನಾವು ಯಾಕೆ ಬರ್ಬೇಕ್ರಿ? ಕಾರಣ ಏನು? ಇಷ್ಟೆಲ್ಲ ಸಂಭ್ರಮಾಚರಣೆ, ಇಷ್ಟೆಲ್ಲ ವ್ಯವಸ್ಥೆ ಯಾವುದಕ್ಕೋಸ್ಕರ ಇರ್ಬೋದು? ಯಾವುದಕ್ಕೋಸ್ಕರ? ಜ್ಞಾನಕ್ಕೋಸ್ಕರ, ಬುದ್ಧರಾಗೋದಕ್ಕೆ. ಜ್ಞಾನ, ಆತ್ಮಜ್ಞಾನ ಅನ್ನೋದು ಮನುಷ್ಯನಿಗೆ ಬಹಳಷ್ಟು ಅವಶ್ಯಕ ಅನ್ನೋದನ್ನು ಶರಣರು ಹೇಳಿದರು, ಸಾಹಿತಿಗಳು ಹೇಳಿದರು, ಕವಿಗಳು ಹೇಳಿದರು. ಕುವೆಂಪು ಅವರು ಶತಮಾನದ ಸನ್ನೆ ಅನ್ನುವಂತಹ ಒಂದು ಕಾವ್ಯದಲ್ಲಿ ಒಂದು ಮಾತನ್ನು ಹೇಳ್ತಾರ್ರಿ. ಹೆರತನದ ಹೆದರಿಕೆಯು ಹೃದಯವನ್ನು ಹೊಕ್ಕಿಹುದು, ನರತನದ ಹುದುರೊಳಗೆ ಜೀವ ತೊಳಲಾಡುವುದು. ಹೆರತನದ ಹುದುರೊಳಗೆ ಬುದ್ಧಿ ಬಳಲಾಡುವುದು, ನೆರೆನಿನ್ನ ಕಿಂಕರಗೆ ಅಭಯಕರ ನೀಡವು ಅಂತ ಹೇಳ್ತಾರೆ. ಅವ್ರು ಹೇಳಿದ್ದಿಷ್ಟ ಏನಪ್ಪ ಅಂತಂದ್ರೆ, ಒಬ್ಬ ಕವಿ ಹೇಳ್ತಾರ್ರಿ, ಅಂತರ್ಮುಖಿಯಾಗು ಅಂತ ಹೇಳ್ತಾರೋ. ಅಂತರ್ಮುಖಿಯಾಗು, ಅಷ್ಟು ಆಗಲಿಲ್ಲ ಅಂತಂದ್ರೆ ಅಂತರ್ಮುಖಿ ಆದವರ ಆತ್ಮದರ್ಶನವನ್ನು ಮಾಡ್ಕೊಂಡವರ ಮಾತನ್ನಾದರೂ ಕೇಳು. ಅದೂ ಆಗಲಿಲ್ಲ ಅಂತಂದ್ರೆ ಅವರ ಸಾಂಗತ್ಯದಲ್ಲಾದರೂ ಇರು. ಅದೂ ಆಗಲಿಲ್ಲ ಅಂತಂದ್ರೆ ಅವರ ಬಳಿಯಲ್ಲಾದರೂ ಸುಳಿದಾಡು ಅಂತ ಹೇಳ್ತಾರೋ. ಇಷ್ಟನ್ನೂ ಮಾಡಲಿಲ್ಲ, ಬರೀ ಭೌತಿಕ ಸುಖಗಳು ನಿಜ ಅಂಥೇಳಿ ಅದ್ರ ಹಿಂದೆನೇ ಹೋದೆ ಅಂತಂದ್ರೆ ನಿನ್ನ ಜೀವನಕ್ಕೆ ಅರ್ಥ ಇಲ್ಲ ಅಂತಕ್ಕಂತಹ ಮಾತನ್ನು ಕುವೆಂಪು ಅವ್ರು ಹೇಳ್ತಾರೆ. ಸೊ ಫ್ರೆಂಡ್ಸ್, ನಾವೆಲ್ಲ ಧ್ಯಾನ ಅಭ್ಯಾಸ ಮಾಡ್ತಾ ಇರೋದು, ಸ್ವಾಧ್ಯಾಯವನ್ನು ಮಾಡ್ತಾ ಇರೋದು, ಸಜ್ಜನ ಸಾಂಗತ್ಯವನ್ನು ಮಾಡ್ತಾ ಇರೋದು ಯಾವುದಕ್ಕೋಸ್ಕರ ಅಂತ ಒಂದು ಪ್ರಶ್ನೆ ಬಂದಾಗ, ಯಾವುದಕ್ಕೋಸ್ಕರ ರೀ? ಯಾವುದಕ್ಕೋಸ್ಕರ? ಜ್ಞಾನಕ್ಕೋಸ್ಕರ. ಜ್ಞಾನ ಬೇಕು. ಜ್ಞಾನ ಇದ್ದಾಗಲೇ ಜ್ಞಾನದ ಉದಯ ಆಗ್ತತ್ರಿ. ನಮ್ಮ ವಿಕಾಸಕ್ಕೆ ಅಡ್ಡಿಯಾಗಿರೋದು ಯಾವುದಪ್ಪ ಅಂತಂದ್ರೆ ನಮ್ಮ ಧಾರಣೆಗಳು ಸ್ನೇಹಿತರೆ. ನಾವೇನು ಧಾರಣೆ ಮಾಡ್ಕೊಂಡೋದಿವ್ರಲ್ಲ ಅದು. ಧಾರಣೆ ಅಂತಂದರೆ ಏನು? ಅಹಂಕಾರ, ಕೋಪ, ಮದ, ಮಾತ್ಸರ್ಯ, ಇವೆಲ್ಲವೂ ನಾನು, ನನ್ನದು, ಅಹಂ, ಇದಂ, ಇವೆಲ್ಲ ಧಾರಣೆಗಳು. ಹೌದಾ? ಇವೆಲ್ಲ ಹೋದಪ್ಪ ಅಂತಂದ್ರೆ ವಿಕಾಸ ಆಗುತ್ತೆ. ಯಾವುದರ ವಿಕಾಸ ಆಗುತ್ತೆ? ಆತ್ಮದ ವಿಕಾಸ ಆಗುತ್ತೆ. ಆತ್ಮದ ವಿಕಾಸವೇ ಜ್ಞಾನದ ಉದಯ ಬಂಧುಗಳೇ. ಹೌದಾ? ಅದೆಲ್ಲರಿಗೂ ಬೇಕಾ? ಯಾರ್ಯಾರಿಗೆ ಬೇಕು? ಕೈ ಎತ್ರಿ. ಆತ್ಮದ ವಿಕಾಸ ಯಾರ್ಯಾರಿಗೆ ಬೇಕು? ಜ್ಞಾನದ ಉದಯ ಯಾರ್ಯಾರಿಗೆ ಬೇಕು? ಎಲ್ಲರಿಗೂ ಬೇಕಾ? ಯಾರ್ಯಾರು ಕೆಲವಷ್ಟು ಜನ ಕೈಯನ್ನು ಎತ್ತಿಲ್ಲ. ನಿಮಗೆ ಬ್ಯಾಡ್ರಿ, ಇದು ಫ್ರೀಯಾಗಿ ಸಿಗ್ತಾ ಇದೆ ಜ್ಞಾನೋದಯ ಅನ್ನೋದು. ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳು ಏನು ಮಾಡ್ಯಾರಪ್ಪ ಅಂತಂದ್ರೆ, ಧ್ಯಾನ ಮಾಡಿ, ಸ್ವಾಧ್ಯಾಯ ಮಾಡಿ, ಸಜ್ಜನ ಸಾಂಗತ್ಯ ಮಾಡಿ, ಜ್ಞಾನ ಅನ್ನೋದು ನಿಮ್ಮ ಕೈ ಒಳಗೆ ಐತಿ ಅಂತ ಹೇಳ್ಯಾರು. ಧ್ಯಾನದ ಉದಯ, ಜ್ಞಾನದ ಉದಯ ಯಾವಾಗ ಅಂತಂದ್ರೆ ಈಗ. ಅದು ಏನನ್ನು ಬಿಟ್ಟಾಗ? ಜ್ಞಾನೋದಯ ಈಗ ಯಾವಾಗ ಅಂತಂದ್ರೆ ಅಹಮ್ಮನ್ನು ಬಿಟ್ಟಾಗ. ಅರ್ಥ ಆಯ್ತಾ? ಅಹಮ್ಮನ್ನು ಬಿಟ್ಟಾಗ ತತ್ಕ್ಷಣದಲ್ಲಿಯೇ ಜ್ಞಾನೋದಯ ಅನ್ನೋದು ಆರಂಭ ಆಗುತ್ತೆ ಸ್ನೇಹಿತರೆ. ಸೊ ನಾವೆಲ್ಲ ಧ್ಯಾನ ಅಭ್ಯಾಸ ಮಾಡ್ಲಿಕ್ಕತ್ತೀವಿ. ಹೌದಾ? ಧ್ಯಾನ ಯಾವುದಕ್ಕೋಸ್ಕರ ಮಾಡ್ತಾ ಇದ್ದೀವಿ? ಯಾವ ಕಾರಣಕ್ಕೋಸ್ಕರ ಧ್ಯಾನ ಮಾಡ್ತಾ ಇರೋದು? ಆರೋಗ್ಯಕ್ಕೋಸ್ಕರನ? ಓಕೆ. ನಮ್ಮ ಜೀವನ ಸರಿಯಾದ ರೀತಿಯಲ್ಲಿರಬೇಕಾ? ಓಕೆ, ಅದು ಸಿಕ್ತು. ವಾಟ್ ನೆಕ್ಸ್ಟ್? ನಮ್ಮ ದೇಹದಲ್ಲಿರ್ತಕ್ಕಂತಹ 7 ಶರೀರದಲ್ಲಿರ್ತಕ್ಕಂತಹ ಅತೀಂದ್ರಿಯ ಶಕ್ತಿಗಳು, ಚಕ್ರಗಳು, ಎಲ್ಲ ನಾಡಿಗಳು ಶುದ್ಧಿ ಆಯಿತು, ಚಕ್ರಗಳು ಆ್ಯಕ್ಟಿವೇಟ್ ಆಯಿತು, ಎಲ್ಲ ಜ್ಞಾನ ಬಂತು. ವಾಟ್ ನೆಕ್ಸ್ಟ್? ವಾಟ್ ನೆಕ್ಸ್ಟ್ ಪ್ರಶ್ನೆ ಬರುತ್ತಲ್ಲ. ಹಾಗಾದರೆ ಧ್ಯಾನ ಸಾಧನೆ ಯಾವುದಕ್ಕೋಸ್ಕರ? ಧ್ಯಾನ ಸಾಧನೆ ಯಾವುದಕ್ಕೋಸ್ಕರ? ಹೀಗೆ ಮಹಾವೀರ ಭಗವಾನರು ಒಂದು ಹಳ್ಳಿಯಲ್ಲಿ ಧ್ಯಾನವನ್ನು ಹೇಳ್ಕೊಡ್ತಾ ಹೋಗ್ತಾ ಇದ್ರು. ನಮ್ಮ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರುಗಳ ತರಹ ಅವರು ಕೂಡ ಆಗಿನ ಕಾಲಕ್ಕೆ ಧ್ಯಾನ ಪ್ರಚಾರವನ್ನು ಮಾಡ್ತಾ ಇದ್ರು. ನಮ್ಮ ತರಹನೇ ಎಲ್ಲರೂ ಏನು ಮಾಡ್ತಿರಪ್ಪ ಅಂದ್ರೆ, ಧ್ಯಾನ ಮಾಡ್ಬೇಕ್ರಿ, ಧ್ಯಾನದ ಮಸ್ತಿಯಲ್ಲಿದ್ದರು, ಧ್ಯಾನವನ್ನು ಮಾಡ್ತಾಯಿದ್ರು, ಧ್ಯಾನದ ಗೀತೆಗಳನ್ನು ಹಾಡ್ತಾಯಿದ್ರು. ಇದು ಒಬ್ಬ ರಾಜನಿಗೆ ಏನಾಗ್ಬಿಡ್ತಪ್ಪ ಅಂತಂದ್ರೆ ಭಾಳ ತಲೆಬೇನೆ ಆಗಿಬಿಡ್ತು. ರಾಜ ಅಂತಂದ್ರೆ ನೋಡ್ರಿ, ಭಾಳ ಸಿರಿ ಸಂಪತ್ತು ಇರ್ತೈತಿ, ಎಲ್ಲವನ್ನ ಹೊಂದೇನಿ ಅಂತಕ್ಕಂಥ ಸಂತೃಪ್ತ ಭಾವ ಇರ್ತೈತಿ, ಜೊತೆಗೆ ಅಹಂಕಾರ ಕೂಡ ಇರ್ತೈತಿ. ಯಾಕೆ? ಅವನು ರಾಜ. ಹೌದಾ? ರಾಜನ ಸ್ಥಿತಿ ಹೆಂಗಿತ್ತಪ್ಪ ಅಂದ್ರೆ, ನಾನು ಎಲ್ಲವನ್ನು ಹೊಂದಬೇಕು, ಎಷ್ಟೇ ಸಿರಿ ಸಂಪತ್ತನ್ನು ಕೊಟ್ಟರು ನಾನು ಅದನ್ನು ಹೊಂದುವಂತಹ ಸಾಮರ್ಥ್ಯವನ್ನು ಹೊಂದೀನಿ. ಒಂದು ರಾಜ್ಯನೇ ಇರಲಿ,
ಒಂದು ದೇಶನೇ ಇರಲಿ ಏನೇ ಇರಲಿ ನನ್ನ ಕಡೆ ಇರ್ತಕ್ಕಂಥ ಸಂಪತ್ತನ್ನು ಕೊಟ್ಟು ಅದನ್ನು ನಾನು ಪಡ್ಕೋಬೇಕು ಅಂದರೆ ಎಲ್ಲವನ್ನು ಬೆಲೆ ಕೊಟ್ಟು ತಗೊಳ್ಳುವಂತಹ ಮನೋಭಾವ ಆ ರಾಜನದಿತ್ತು. ಪ್ರಸನ್ನಜೀತ್ ಅಂತ ರಾಜನ ಹೆಸರು. ಅವನು ಒಂದು ದಿವಸ ಏನು ಮಾಡ್ತಾನೆ, ಬುದ್ಧನ ಹತ್ರ ಬರ್ತಾನೋ. ಬಂದು ಏನಿಲ್ರಿ ಮಹಾವೀರ ಭಗವಾನರೇ, ನೀವು ನನ್ನ ಒಂದು ದಾರಿಗೆ ನೀವು ಅಡ್ಡಿಯಾಗಿಬಿಟ್ಟಿರಿ ಅಂತ ಹೇಳ್ತಾನ್ರು. ಆಗ ಮಹಾವೀರ ಭಗವಾನರು, ಏನು ನಿನ್ನ ದಾರಿಗೆ ನಾ ಹೆಂಗೆ ಅಡ್ಡಿ ಆಗ್ತೀನಿ ಅಂತ ಹೇಳ್ತಾರೆ. ಇಲ್ಲ, ನಾನೇನೋ ಸಾಮ್ರಾಜ್ಯವನ್ನು ಆಳ್ಕೊತು ರಾಜ್ಯವನ್ನು ವಿಸ್ತಾರ ಮಾಡ್ಕೊತ ನಾನು ಇದ್ದೆ, ಆದರೆ ನೀವು ಧ್ಯಾನ ಅನ್ನುವಂತಹ ಅಲೆಯನ್ನು ಎಬ್ಬಿಸ್ಬಿಟ್ಟರೆ ಅದು ನನ್ನ ಹತ್ರ ಇಲ್ಲಾಗೈತಿ. ಅದನ್ನು ಯಾವ ರೀತಿಯಲ್ಲಿ ಪಡ್ಕೋಬೇಕು, ಅದಕ್ಕೆ ಎಷ್ಟು ಸಂಪತ್ತನ್ನು ಕೊಡಬೇಕು ಅಂತ ಕೇಳ್ತಾನೆ ಪ್ರಸನ್ನಜೀತ. ಯಾರು ಕೇಳ್ತಾರ್ರಿ? ಅವ್ರ ಹೆಸರೇನು? ರಾಜನ ಹೆಸರೇನು? ಪ್ರಸನ್ನಜೀತ. ಯಾರಿಗೆ ಕೇಳಿದ್ರು? ಮಹಾವೀರ ಭಗವಾನರು ಕೇಳಿದ್ರು. ಎಷ್ಟು ಬೆಲೆಯನ್ನು ಕೊಡಬೇಕು? ಧ್ಯಾನ ಅಂತ ಇಡೀ ರಾಜ್ಯದ ತುಂಬ ಎಲ್ಲ ಜನ ಡಾನ್ಸ್ ಮಾಡ್ಲಿಕ್ಕತ್ತಿದ್ದಾರೆ, ಮಸ್ತಿಯಲ್ಲಿದ್ದಾರೆ, ಬಾಯಿ ಬಿಟ್ಟರೆ ಬರೀ ಧ್ಯಾನದ ಮಾತಾಡ್ತಾರೆ. ಏನು ಪಡ್ಕೊಂಡಾರ ಅದರಿಂದ? ಅದನ್ನು ಎಷ್ಟು ಸಂಪತ್ತನ್ನು ಕೊಟ್ಟು ನಾ ಪಡ್ಕೋಬೇಕು, ನಾನು ಹೇಳ್ರಿ ಅಂತ ಹೇಳ್ತಾರೆ ಪ್ರಸನ್ನಜೀತ. ಆಗ ಮಹಾವೀರ ಭಗವಾನರು ಮುಗುಳ್ನಗೆಯನ್ನು ಬೀರ್ತಾ ಒಂದು ಮಾತನ್ನು ಹೇಳ್ತಾರೆ. ಹೌದಾ ಪ್ರಸನ್ನಜೀತರೇ, ಅದು ನೀವು ಯಾರ ಹತ್ರ ಹೋಗೋ ಅವಶ್ಯಕತೆ ಇಲ್ಲ. ಇದೇ ರಾಜ್ಯದ ಒಳಗೆ ಒಬ್ಬ ಬಡ ರೈತ ಅದನು, ಅವನಿಗೆ ಧ್ಯಾನದ ಉಪಲಬ್ಧಿ ಆಗೈತಿ. ಧ್ಯಾನ ಅವನಿಗೆ ಸಂಪೂರ್ಣವಾಗಿ ಅವಗತ ಆಗೈತಿ. ಅವನ ಹತ್ರ ಹೋಗಿ ನೀವು ಧ್ಯಾನವನ್ನು ಪಡ್ಕೋಬಹುದು ಅಂತ ಹೇಳ್ತಾರೆ. ಧ್ಯಾನ ವಿದ್ಯೆಯನ್ನು ಪಡ್ಕೋಬೋದು ಅಂತ ಹೇಳ್ತಾರೆ. ಆದ್ರೆ ಆ ರಾಜನ ತಲೆಯೊಳಗೆ ಲೆಕ್ಕಾಚಾರ ಇತ್ತು. ಎಷ್ಟು ಸಂಪತ್ತು ಕೊಡಬೇಕು, ಅರ್ಧ ರಾಜ್ಯ ಕೊಡಬೇಕು, 100 ಹವಳಗಳನ್ನು ಕೊಡಬೇಕು, ಇದೇ ಲೆಕ್ಕಾಚಾರ ಇತ್ತು. ಅಂದ್ರೆ ಧ್ಯಾನ ಖರೀದಿ ಮಾಡ್ಬೇಕಂತ ಅವನ ತಲೆಗಿತ್ತು ರೀ. ಹೌದಾ? ಅವನು ಆ ಬಡ ರೈತನ ಹತ್ರ ಬಂದು ನೋಡು, ನಿನ್ನ ಹತ್ರ ಧ್ಯಾನ ಅನ್ನತಕ್ಕಂತಹ ಒಂದು ವಿದ್ಯೆ ಐತಂತ, ಅದನ್ನು ನನಗೆ ಕೊಟ್ಟು ಬಿಡು ಅಂತ ಕೇಳ್ತಾರೆ. ಅದನ್ನು ನೀನು ನನಗೆ ಕೊಡು ಅಂತ ಹೇಳ್ತಾರೆ. ನೀ ಎಷ್ಟು ಬೇಕಾದರೂ ಕೇಳು, ಎಷ್ಟು ಬೆಲೆಯನ್ನು ಕೊಟ್ಟು ಬೇಕಾದರೂ ನಾನು ಅದನ್ನು ಕೊಂಡುಕೊಳ್ಳುವಂಥ ಸಾಮರ್ಥ್ಯವನ್ನು ಹೊಂದೀನಿ, ಅದನ್ನು ನನಗೆ ಕೊಟ್ಟು ಬಿಡು ಅಂತ ಹೇಳ್ತಾರೆ. ಇಲ್ಲ, ಅದನ್ನೆಲ್ಲ ಕೊಡ್ಲಿಕ್ಕೆ ಆಗೋದಿಲ್ಲ ಅಂಥೇಳಿ ಆ ಬಡ ರೈತ ಹೇಳ್ತಾನೆ ರೀ. ಯಾಕೆ ನೀ ಏನು ತಿಳ್ಕೊಂಡೆ? ಇಷ್ಟೆಲ್ಲ ಸಂಪತ್ತನ್ನು ಕೊಟ್ಟು ನಂಗೆ ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ನೀ ತಿಳ್ಕೊಂಡೇನಾ ಅಂತ ಆ ಪ್ರಸನ್ನಜೀತ ಕೇಳಿದಾಗ ಆ ಬಡ ರೈತ ಒಂದು ಮಾತು ಹೇಳ್ತಾನೆ ರೀ. ಧ್ಯಾನ ಅಂತಕ್ಕಂಥದ್ದು ಸಂಪತ್ತನ್ನು ಕೊಟ್ಟು ಖರೀದಿ ಮಾಡುವಂತಹ ವಸ್ತು ಅಲ್ಲ, ಅದು ಆತ್ಮನ ದರ್ಶನ ಮಾಡ್ಕೊಳ್ತಕ್ಕಂತಹ ಒಂದು ದಾರಿ ಐತಿ. ಅದಕ್ಕೆ ಆತ್ಮ ಸಮರ್ಪಣೆ ಅನ್ನೋದು ಬೇಕು. ಅದು ನಿನ್ನಲ್ಲಿ ಇಲ್ಲ, ಹಾಗಾಗಿ ನಿನಗೆ ಖರೀದಿ ಮಾಡುವಂಥ ಸಾಮರ್ಥ್ಯ ಇಲ್ಲ ಅಂತ ಹೇಳ್ಬಿಡ್ತಾರೆ. ಹೌದಾ? ಧ್ಯಾನ ವಿದ್ಯೆ ಅಂತಕ್ಕಂಥದ್ದು ಸ್ನೇಹಿತರೆ, ಇದು ಹಸ್ತಾಂತರ ಮಾಡ್ತಕ್ಕಂತಹ ವಿದ್ಯೆ ಅಲ್ಲ. ಇದನ್ನು ನಾವು ಹಸ್ತಾಂತರ ಮಾಡಬೇಕಾದ್ರೆ ಮೊದಲು ಏನಾಗಬೇಕು? ರೂಪಾಂತರನೇ ಆಗಬೇಕು. ಆ ರೂಪಾಂತರಣೆಗೆ ನಾವು ಸಿದ್ಧರಾಗಿರ್ಬೇಕ್ರಿ. ಧ್ಯಾನ ಏನು ಮಾಡ್ತದಪ್ಪ ಅಂತಂದ್ರೆ ನಮ್ಮನ್ನು ಶುದ್ಧಿ ಮಾಡ್ತದ್ರಿ. ನಾವೇನು ಧರಿಸ್ಕೊಂಡಿದ್ದೀವಲ್ಲ ಎಲ್ಲ ಧಾರಣೆಗಳನ್ನು ಕಳಚಿ ಬೀಳಿಸ್ತಾ ಇರ್ತದ್ರಿ. ಒಂದು ತೆಂಗಿನ ಮರ ನೋಡಿದಿರಲ್ಲ, ಅದು ಚಿಕ್ಕದಿದ್ದಾಗ ಹೆಂಗಿರ್ತದ ರೀ? ದೊಡ್ಡದಾಗ್ತಾ ಹೋದಂಗೆ ಅದು ಒಂದೊಂದು ರೆಂಬೆಗಳು ಎಲ್ಲ ಕಳಚಿ ಬೀಳ್ತಾ ಹೋಗ್ತಾವಲ್ಲ, ಅದೇ ತರಹ ಯಾರು ಧ್ಯಾನ ಅಭ್ಯಾಸವನ್ನು ಮಾಡಲಿಕ್ಕೆ ಶುರು ಮಾಡ್ತಾರೋ, ಉಸಿರಾಟವನ್ನು ಗಮನಿಸೋದಕ್ಕೆ ಶುರು ಮಾಡ್ತಾರೋ, ನಮ್ಮ ಎಲ್ಲ ಧಾರಣೆಗಳು ಕಳಚಿ ಬೀಳೋದಕ್ಕೆ ಶುರು ಆಗ್ತಾವ್ರಿ. ಒಂದು ಕೋಪ ಇರ್ಬೋದು, ಒಂದು ಅಹಂಕಾರ ಇರ್ಬೋದು, ಮದ ಮಾತ್ಸರ್ಯ ಇರ್ಬೋದು, ನಾನು ಅನ್ನೋದಿರ್ಬೋದು. ಕೊನೆಯದಾಗಿ ಹೇಳ್ತೇನೆ ರೀ, ಉಸಿರಾಟ ಕೂಡ ನನ್ನದು ಅಲ್ಲ ಅಂತಕ್ಕಂತಹ ಭಾವನೆಗೆ ತಂದು ನಿಲ್ಲಿಸೋದು ಯಾವುದಪ್ಪ ಅಂತಂದರೆ ಧ್ಯಾನ. ಅದಕ್ಕೆ ನೀವು ಸಿದ್ಧರಾಗಿದ್ರಿ ಅಂತಂದರೆ ಜ್ಞಾನೋದಯ. ಹೇಳ್ರಿ, ಜ್ಞಾನೋದಯ ಯಾವಾಗ? ಈಗ. ಜ್ಞಾನೋದಯ ಯಾವಾಗ? ಜ್ಞಾನೋದಯ ಯಾವಾಗ? ಎಸ್, ಈಗಲೇ ಜ್ಞಾನೋದಯಕ್ಕೆ ಎಲ್ಲರೂ ಸಿದ್ಧರಾಗಿದ್ದೀರಾ? ಎಸ್. ಅದಕ್ಕಾದ್ರೆ ಏನು ಮಾಡ್ಬೇಕು ರೀ ವಿಶಾಲಾಕ್ಷಿ? ಜ್ಞಾನೋದಯವನ್ನು ಖರೀದಿ ಮಾಡೋಕ್ಕೆ ಏನು ಮಾಡಬೇಕು ಅಂತ ಕೇಳಕ್ಕೆ ಹೋಗ್ಬೇಡ್ರಿ. ಮತ್ತು ನೀವು ಆಲ್ರೆಡಿ ಎಲ್ಲವನ್ನು ಪಡ್ಕೊಂಡಿರಿ. ಎಷ್ಟೋ ಮೆಟ್ಟಿಲುಗಳನ್ನು ಹತ್ತಿ ಇಲ್ಲಿ ತನಕ ಬಂದು ಕೂತಿದ್ದೀರಿ. ಒಂದು ಮಾರ್ಗದಲ್ಲಿ ಎಲ್ಲೋ ಒಂದು ಕಡೆ ದೂರ ಪ್ರಯಾಣ ಬೆಳೆಸಿರ್ತೀರಿ. ಬೆಳೆಸಿರುವಂಥ ಸಂದರ್ಭದೊಳಗೆ ದಾರಿ ಮಧ್ಯೆ ಏನಾದರೂ ಒಂದು ಬಂತಪ್ಪ ಅಂತಂದ್ರೆ, ಏನೋ ಒಂದು ಕಲ್ಲೋ ಮುಳ್ಳೋ ಕಟ್ಟಿಗೆನೋ ಏನೋ ಬಂತು ಅಂದ್ರೆ ಅದನ್ನ ಏನು ಮಾಡ್ತೀರಾ? ಅದನ್ನು ಎತ್ತಿ ಪಕ್ಕಕ್ಕಿಟ್ಟು ಮುಂದೆ ಹೋಗ್ತೀರಾ. ಅದೇ ತರಹ ಧ್ಯಾನ ಸಾಧನೆ ಮಾರ್ಗದಲ್ಲಿ ಯಾವುದೇ ಅಡ್ಡಿ ಬಂದರೂ ಅದನ್ನು ಪಕ್ಕಕ್ಕೆ ಎತ್ತಿ ಇಟ್ಟು ಮುಂದೆ ಸಾಗುವಂತಹ ಆತ್ಮಸ್ಥೈರ್ಯವನ್ನು ಹೊಂದಿರುವವರೇ ಪಿರಮಿಡ್ ಮಾಸ್ಟರ್ಸ್ಗಳು. ಆ ಸಾಮರ್ಥ್ಯವನ್ನು ಪತ್ರಿಜಿ ಸರ್ ಅವ್ರು ನಮ್ಮೆಲ್ಲರಿಗೂ ಕೊಟ್ಟಾರ್ರಿ. ನಾವೆಲ್ಲರೂ ನಿಂತೀವ? ಎಲ್ಲೂ ನಿಂತಿಲ್ಲ. ಎಷ್ಟು ಜನ ಹೊಸದಾಗಿ ಬಂದಿದ್ರಿ? ಕೈ ಎತ್ರಿ. ಫಸ್ಟ್ ಟೈಮ್ ಪಿರಮಿಡ್ ವ್ಯಾಲಿಗೆ ಎಷ್ಟು ಜನ ಹೊಸದಾಗಿ ಬಂದಿರಿ? ಓಕೆ, ಅವರೆಲ್ಲರಿಗೊಂದು ಜೋರಾಗಿ ಚಪ್ಪಾಳೆ ಬರಲಿ. ಮಾಸ್ಟರ್ಸ್ನ ಯಾಕೆ ಪದೇ ಪದೇ ಚಪ್ಪಾಳೆ ಅಂತ ಹೇಳ್ತಾ ಇದ್ದೀನಿ ಗೊತ್ತಾ? ಈ ಚಪ್ಪಾಳೆ ಅನ್ನೋದು ಪ್ರೋತ್ಸಾಹ. ಯಾವುದಕ್ಕೆ ಗೊತ್ತಾ? ಕಲೆಗೆ, ಆತ್ಮಜ್ಞಾನಕ್ಕೆ, ಎಲ್ಲದಕ್ಕೂ ಸ್ಫೂರ್ತಿ ಇದು. ಸೊ ಫ್ರೆಂಡ್ಸ್, ನಾವು ಈಗಾಗಲೇ ಎಷ್ಟೋ ಮಾರ್ಗ ಕ್ರಮಿಸಿ ಎಲ್ಲ ತಿಳ್ಕೊಂಡೇವ್ರಿ, ಎಲ್ಲ ತಿಳ್ಕೊಂಡಾಗೈತಿ.
ಅದರ ಒಂದೇ ಒಂದು ನಾನು ತಿಳಿಸೋಕೆ ಇಷ್ಟಪಡ್ತಿರೋದೇನಪ್ಪ ಅಂದರೆ ಜ್ಞಾನೋದಯ ಯಾವಾಗ ಪತ್ರಿಜಿ ಗುರುಗಳು 40 ವರ್ಷ ಅದನ್ನೇ ಹೇಳಿದ್ರು, ಜ್ಞಾನೋದಯ, ಜ್ಞಾನ 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 ಅಂತ ಹೇಳಿದ್ರು. ಇಷ್ಟೇ ಅಲ್ಲ, 12ನೇ ಶತಮಾನದಲ್ಲಿ ಅಲ್ಲಮ ಪ್ರಭುಗಳು ಕೂಡ ಹೇಳಿದರು, ಜ್ಞಾನನೇ ಬೇಕು, ಅದು ಯಾವಾಗ ಸಿಗ್ತತೆ ಅನ್ನೋದನ್ನು ಕೂಡ ಹೇಳಿದರು. ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯಲ್ಲಿ ಮಿಂದಡಿಲ್ಲ, ಸುತ್ತಿ ಸುತ್ತಿ ಬಂದಡಿಲ್ಲ ಲಕ್ಷ ಗಂಗೆಯಲ್ಲಿ ಮಿಂದಡಿಲ್ಲ, ತುತ್ತ ತುದಿಯ ಮೇರುಗಿರಿಯ ಏರಿ ಕೂಗಿ ಕರೆದಡಿಲ್ಲ, ನಿತ್ಯ ನೇಮದಿ ತನುವ ಮುಟ್ಟಿಕೊಂಡಡಿಲ್ಲ, ಅಂದಂದಿಗೆ ಅತ್ತಲಿತ್ತ ಹರಿವ ಮನವ ಚಿತ್ತದಲ್ಲಿ ನಿಲ್ಲಿಸಬಲ್ಲಡೆ, ಬಚ್ಚ ಬರಿಯ ಬೆಳಗು ಕಾನ ಗುಹೇಶ್ವರ. ಸೊ ಫ್ರೆಂಡ್ಸ್, ಏನಪ್ಪ ಅಂತಂದ್ರೆ ಲಕ್ಷ ಸಾರಿ ಗಂಗೆಯಲ್ಲಿ ಮುಳುಗಿದ್ರೂ ಕೂಡ ನಮಗೆ ಸಿಗಂಗಿಲ್ಲ. ಎಷ್ಟೋ ದೇವಸ್ಥಾನ, ಋಷಿಕೇಶು, ಕಾಶಿ, ಹರಿದ್ವಾರ ಎಲ್ಲ ತಿರುಗಾಡಿ ಬಂದರೂ ಸಿಗಂಗಿಲ್ಲ. ಎತ್ತರದ ಬೆಟ್ಟದ ಮೇಲೆ ಏರಿ ಕೂಗಿ ಕರೆದು ಭಗವಂತ ಎಲ್ಲಿದ್ದೀಯಾ, ಆತ್ಮಜ್ಞಾನ ಕೊಡು ಅಂತಂದರೆ ಸಿಗೋದಿಲ್ಲ. ಪ್ರತಿದಿನ 20 ಸಾರಿ ಮಡಿ ಮೇಲಿಗೆ ಅಂತ ಸ್ನಾನ ಮಾಡಿದ್ರೂ ಸಿಗೋದಿಲ್ಲ. ಯಾವಾಗ ಸಿಗುತ್ತೆ? ಆ ಕಡೆ ಈ ಕಡೆ ಹೊಯ್ದಾಡ್ತಾ ಇರುವಂತಹ ಮನಸ್ಸನ್ನು ಒಂದೇ ಕಡೆ ನಿಲ್ಲಿಸಿದಾಗ ಮಾತ್ರ ಸಿಗುತ್ತೆ. ಆ ಮಾರ್ಗಕ್ಕೆ ಧ್ಯಾನ ಮಾರ್ಗ ಅಂತ ಹೇಳಿದ್ದು. ಫ್ರೆಂಡ್ಸ್, ನಮ್ಮದು ಪುಣ್ಯಭೂಮಿ, ಭಾರತ ಅನ್ನೋದು ಪುಣ್ಯಭೂಮಿ. ಇದು ಯುಗ ಯುಗಗಳಿಂದಲೂ ಈ ಜ್ಞಾನವನ್ನು ಕೊಟ್ಕೊತ ಬಂದೈತ್ರಿ. ಆದ್ರೆ ನಾವು ಏನು ಮಾಡಿದೀವೋ, ಜ್ಞಾನೋದಯವನ್ನು ಲಾಸ್ಟ್ ಇಟ್ಟದೀವೋ, ಎಲ್ಲವನ್ನು ಪಡ್ಕೊಳ್ತಾ ಇದ್ದೀವಿ. ತಪ್ಪಲ್ಲ, ಧ್ಯಾನದಿಂದ ಎಲ್ಲವನ್ನು ಬಯಸೋದು ತಪ್ಪಲ್ಲ, ಆದರೆ ಕೆಲವನ್ನು ತ್ಯಜಿಸ್ಬೇಕಾಗ್ತದೆ ರೀ. ತ್ಯಾಗ ಅಲ್ಲ ನಾನು ಹೇಳ್ತಿರೋದು, ತ್ಯಾಗ ಬೇರೆ, ತ್ಯಜಿಸುವಿಕೆ ಬೇರೆ. ತ್ಯಾಗ ಅಂದರೆ ನಾನು ಏನಾದರೂ ಕೊಡ್ತೀನಿ, ಫಾರ್ ಎಕ್ಸಾಂಪಲ್ ನಾನು ನನ್ನ ಹತ್ರ ಇರುವಂಥ ವಸ್ತುವನ್ನು ಕೊಟ್ಟು ನಾನು ಕೊಟ್ಟಿದ್ದೀನಿ ಅದನ್ನು ಬಿಟ್ಟುಬಿಟ್ಟೆ ಅಂತ ಹೇಳ್ತೀವಲ್ಲ, ಇದು ತ್ಯಾಗ ಆಕತ್ರಿ. ನಾನು ಬಿಟ್ಟಿದ್ದೀನಿ ಅಂತಂದರೆ ತ್ಯಜಿಸಿ ಬಿಡೋದು ಅಂದರೆ ಬಿಟ್ಟುಬಿಡೋದು, ಅದನ್ನು ಮೈಂಡಿಂದ ಕೂಡ ತೆಗೆದು ಬಿಡೋದು. ನಾನು ಹಿಂಗಿದ್ದೆ ಅಂತಕ್ಕಂಥದ್ದನ್ನು ಮೈಂಡ್ನಿಂದ ಯಾವಾಗ ತೆಗಿತಿರಲ್ಲ, ಆಗಲೇ ಜ್ಞಾನದ ಉದಯ. ನಾವು ಹೆಂಗರಿ ಸುಮ್ಮನೆ ಕೂತಾಗ ಫಾಸ್ಟ್ನಾಗರ ಇರ್ತೀವಿ, ಇಲ್ಲಾಂದ್ರೆ ಫ್ಯೂಚರ್ನಾಗರ ಇರ್ತೀವಿ. ಆದರೆ ಅದೃಷ್ಟವಶಾತ್ ಏನಪ್ಪ ಅಂತಂದರೆ ಇಲ್ಲಿರ್ತಕ್ಕಂತಹ ಎಲ್ಲ ದೇವರುಗಳು ಪ್ರೆಸೆಂಟ್ನಲ್ಲೇ ಇರ್ತಾರೆ. ಹೌದಾ? ಪ್ರೆಸೆಂಟ್ನಲ್ಲಿ ಇದ್ದೀರಾ ಅಲ್ವಾ? ಇಲ್ಲೇ ಇದ್ದೀರಾ ಅಲ್ವಾ? ಸೊ ಫ್ರೆಂಡ್ಸ್, ಆತ್ಮಜ್ಞಾನ ಅಂತಕ್ಕಂಥದ್ದು, ಜ್ಞಾನೋದಯ ಅಂತಕ್ಕಂಥದ್ದು ಯಾವಾಗ ಐತಿ ಅನ್ನುವಂಥ ಪ್ರಶ್ನೆಗೆ ಉತ್ತರ ಏನಪ್ಪ ಅಂತಂದರೆ ಈಗಲೇ. ಬುದ್ಧ ಒಂದು ಕಡೆಗೆ ಹೇಳ್ತಾರೆ ಏನಪ್ಪ ಅಂತಂದ್ರೆ, 4 ಹೆಜ್ಜೆಗಿಂತ ನಿನ್ನ ಯೋಚನೆಗಳು ಜಾಸ್ತಿ ಇರಬಾರ್ದು ಅಂತ ಹೇಳ್ತಾರೆ. 4 ಹೆಜ್ಜೆಗಳಿಂದ ನಿನ್ನ ಯೋಚನೆ ಜಾಸ್ತಿ ಇರಬಾರ್ದು. 4 ಹೆಜ್ಜೆ ಯಾವುದು ಕೇಳಲಿಕ್ಕೆ ಯೋಗ್ಯ ಅಲ್ವೋ ಅದನ್ನು ಕೇಳಿಸ್ಕೊಳ್ಳೇಬಾರ್ದು. ಯಾವುದು ಮಾತನಾಡಲಿಕ್ಕೆ ಯೋಗ್ಯ ಇಲ್ವೋ ಅದನ್ನು ಮಾತಾಡಲೇಬಾರ್ದು. ಯಾವುದು ಯೋಚಿಸಲು ಯೋಗ್ಯ ಇಲ್ವೋ ಅದನ್ನು ಯೋಚಿಸಲಿಕ್ಕೆ ಹೋಗಬಾರ್ದು. ಇಷ್ಟನ್ನು ಮಾಡಿದ್ರೆ ಜ್ಞಾನೋದಯ, ಜ್ಞಾನೋದಯ, ಜ್ಞಾನೋದಯ. ಎಸ್, ಬುದ್ಧ ಪೂರ್ಣಿಮೆ ಅಂತಂದ್ರೆ ಬರಬೇಕಾದ್ರೆ ಪಿರಮಿಡ್ ಮಾಸ್ಟರಾಗಿ ಬರಬೇಕು, ಹೋಗ್ಬೇಕಾದ್ರೆ ಬುದ್ಧರಾಗಿ ಹೋಗ್ಬೇಕ್ರಿ. ರೆಡಿ ಇದ್ದೀರಾ ಎಲ್ಲರೂ ಬುದ್ಧರಾಗೋದಕ್ಕೆ? ಇನ್ನೂ 2 ದಿವಸ ಇದೆ ನೋಡ್ರಿ. ಭೂಮಂಡಲ ನಮಗೆಲ್ಲ ವ್ಯವಸ್ಥೆ ಮಾಡಿಕೊಟ್ಟೈತಿ. ಇಷ್ಟು ವಿಧ ವಿಧವಾದಂತಹ ಹಣ್ಣುಗಳು, ಹೂವುಗಳು, ಪಂಚಭೂತಗಳು, ಇಷ್ಟೆಲ್ಲ ವ್ಯವಸ್ಥೆ ಯಾಕೆ ಮಾಡಿಕೊಟ್ಟಿರ್ಬೋದು ಅಂತ ಒಮ್ಮೆ ಯಾವತ್ತಾದರೂ ಯೋಚನೆ ಮಾಡಿದ್ದೀರಾ? ಯಾವತ್ತಾದರೂ ಕೂತು ಒಮ್ಮೆ ಯೋಚನೆ ಮಾಡಿದ್ದೀರಾ? ನಮಗೇನೋ ಧ್ಯಾನ ಸಿಕ್ಕ ನಂತರ ಮತ್ತೆ ಲೆಕ್ಕಾಚಾರನೇ ಶುರುವಾಗುತ್ತೆ. ಏನಾಗುತ್ತೆ, ಏನಿಲ್ಲ, ಧ್ಯಾನದಿಂದ ಏನು ಲಾಭ ಆಗುತ್ತೆ? ಬುದ್ಧನಿಗೆ ಯಾರೋ ಒಬ್ರು ಕೇಳಿದ್ರಂತೆ, ಬುದ್ಧ ಭಗವಾನರೇ ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಏನು ಲಾಭ ಆಗುತ್ತೆ ಅಂತ ಕೇಳಿದ್ರಂತೆ. ನಮ್ಮ ಮಂದಿ ಭಾಳ ಬಂದೈತಿ, ಉತ್ತರ ಕರ್ನಾಟಕ ಮಂದಿ ಭಾಳ ಬಂದೈತ್ರಿ. ಧ್ಯಾನ ಮಾಡಿದ್ರೆ ಏನು ಸಿಗ್ತೈತಿ, ಧ್ಯಾನ ಮಾಡಿದ್ರೆ ಏನು ಆಗ್ತತಿ ಅಂತ ಒಬ್ರು ಯಾರೋ ಕೇಳಿದ್ರಂತ್ರಿ. ಆವಾಗ ಬುದ್ಧ ಭಗವಾನರು ಏನು ಹೇಳಿದ್ರಪ್ಪ ಅಂತಂದ್ರೆ, ಧ್ಯಾನ ಮಾಡಿದ್ರೆ ಏನಾಗುತ್ತೆ, ಧ್ಯಾನ ಮಾಡಿದ್ರೆ ಏನು ಸಿಗುತ್ತೆ ಅನ್ನತಕ್ಕಂತಹ ಲೆಕ್ಕಾಚಾರ ಬಿಟ್ಟಾಗಲೇ ಎಲ್ಲ ಸಿಗ್ತತಿ ಅಂತ ಬುದ್ಧ ಹೇಳಿದ್ರಂತ. ಫ್ರೆಂಡ್ಸ್, ಧ್ಯಾನದಲ್ಲಿ ಲಾಭ ಮತ್ತು ಲೋಭ ಅನ್ನೋದಿಲ್ಲ. ಧ್ಯಾನದಲ್ಲಿರೋದು ಶೂನ್ಯ ಮಾತ್ರ. ಯಾರು ಲಾಭ ಮತ್ತು ಲೋಭವನ್ನು ಬಿಟ್ಟಿದಾರಲ್ಲ ಅವರಿಗೆ ಮಾತ್ರ ಧ್ಯಾನ ಗಟ್ಟಿಸಲು ಸಾಧ್ಯ ಅಂತಕ್ಕಂತಹ ಮಾತನ್ನು ಓಶೋರು ಒಂದು ಕಡೆ ಹೇಳ್ತಾರೆ. ಸೊ ಫ್ರೆಂಡ್ಸ್, ಇಂದಿನಿಂದ ನಮ್ಮ ಲೆಕ್ಕಾಚಾರ ಯಾವ ಥರ ಇರಬೇಕು? ಜ್ಞಾನೋದಯ ಯಾವಾಗ? ಜ್ಞಾನೋದಯ ಯಾವಾಗ? ಹೇಳಿ ಒಂದ್ಸರಿ. ಜ್ಞಾನೋದಯ, ಜ್ಞಾನೋದಯ, ಜ್ಞಾನೋದಯ. ಎಸ್, ಒಂದೇ ಲೈಫ್ ಟೈಮ್ ಸಿಗೋದ್ರಿ. ಇದು ಪದೇ ಪದೇ ಸಿಗ್ತತಿಲ್ಲ ಗೊತ್ತಿಲ್ಲ. ಇನ್ನೊಂದು ಹೇಳ್ತೀನಿ, ನೀವೆಲ್ಲರೂ ಕೈಯಲ್ಲಿ ಒಂದೊಂದು ಬ್ಯಾಂಡ್ ಹಾಕ್ಕೊಂಡರಿ, ಗುರುತು ಹಾಕ್ಕೊಂಡರಿ. ಹೌದಾ? ಯಾರು ಹಾಕ್ಕೊಂಡ್ರಿ? ಕೈ ಎತ್ರಿ ಒಂಚೂರು. ಹಾಂ, ಓಕೆ, ಗುರುತು ಹಾಕ್ಕೊಂಡ್ರಿ. ಯಾಕೆ ಮಾಡಿರ್ಬೇಕು ಇದನ್ನು? ಯಾಕೆ ಮಾಡಿರ್ಬೋದು? ಈ ವ್ಯವಸ್ಥೆನ ಯಾಕೆ ಮಾಡಿರ್ಬೋದು? ಸಾವಿರಾರು ಜನರ ಮಧ್ಯೆ ಇವರಷ್ಟು ಇಲ್ಲಿ, ಇವರು ಇಷ್ಟು ಇಲ್ಲಿ ಅಂಥೇಳಿ ಗುರುತು ಹಿಡಿಯೋದಕ್ಕಾಗಿ ಗುರುತಿನ ಚೀಟಿಯನ್ನು ಹಾಕ್ಯಾರ್ರಿ. ಅಂತಹ ಗುರುತನ್ನು, ಅಂತಹ VIP ಕಾರ್ಡನ್ನು ಈಗಾಗಲೇ ನಮ್ಗೆ ಸಿಕ್ಕತ್ರಿ. ಅದನ್ನು ಯಾರು ಕೊಟ್ಟಾರಪ್ಪ ಅಂದ್ರೆ ಪತ್ರಿಜಿ ಗುರುಗಳು ಕೊಟ್ಟರು. ಆ VIP ಕಾರ್ಡ್ ಯಾವುದು ಗೊತ್ತ್ರಿ? ಯಾವುದು?
ಧ್ಯಾನ ಧ್ಯಾನ ಅನ್ನುವಂತಹ VIP ಕಾರ್ಡ್ ಸಿಕ್ಕತಿ. ಆ VIP ಕಾರ್ಡನ್ನು ಹೆಂಗೆ ಬಳಸ್ಕೋಬೇಕಲ್ಲ ಹಾಗೆ ಬಳಸ್ರಿ. ಹೌದಾ? ಯಾವುದಕ್ಕಾಗಿ ಬಳಸ್ಬೇಕಪ್ಪ ಅಂದ್ರೆ ಆತ್ಮಜ್ಞಾನಕ್ಕಾಗಿ, ಆತ್ಮ ಸಾಕ್ಷಾತ್ಕಾರಕ್ಕಾಗಿ. ಆತ್ಮ ಸಾಕ್ಷಾತ್ಕಾರ ಎಲ್ಲಿದೆ ಅಂತಂದ್ರೆ ತತ್ಕ್ಷಣದಲ್ಲಿ. 20 ವರ್ಷದ ನಂತರ ಇದೇನು ವಿಶಾಲಾಕ್ಷಿ, 1 ತಿಂಗಳ ನಂತರ ಇದೇನು, ಎಷ್ಟು ಮಂಡಲ ಧ್ಯಾನ ಮಾಡಬೇಕು, ಎಷ್ಟು ಮೌನ ಮಾಡಬೇಕು, ಏನೇನು ಮಾಡಬೇಕು, ನೀವು ಧಾರಣೆ ಮಾಡ್ಕೊಂಡಿರೋದೆಲ್ಲವನ್ನು ಯಾವಾಗ ಬಿಡ್ತೀರಲ್ಲ ಆ ಕ್ಷಣದಲ್ಲಿಯೇ ಧ್ಯಾನೋದಯ, ಆ ಕ್ಷಣದಲ್ಲಿಯೇ ಜ್ಞಾನೋದಯ. ಬುದ್ಧ ಭಗವಾನರು ಉಸಿರಾಟವನ್ನು ಯಾವ ರೀತಿ ಗಮನಿಸಿದ್ರು ಗೊತ್ತಾ ಸ್ನೇಹಿತರೆ? ತದೇಕ ಚಿತ್ತದಿಂದ 24 ಗಂಟೆಗಳಲ್ಲಿ ಅವ್ರಿಗೆ ಜ್ಞಾನೋದಯ ಆಗೈತೆ ರೀ. ಭಾಳ ವರ್ಷ ತಗೊಂಡಿಲ್ಲ, 24 ಗಂಟೆಗಳಲ್ಲಿ ಬುದ್ಧನಿಗೆ ಜ್ಞಾನೋದಯ ಆಗಿದ್ದು. ಅವರು ಉಸಿರಾಟವನ್ನು ಹೇಗೆ ಧರಿಸಿದ್ರು, ಹೇಗೆ ಗಮನಿಸಿದ್ರು, ಎಲ್ಲವನ್ನ ಬಿಟ್ಟಿದ್ರು, ಎಲ್ಲ ಅಭ್ಯಾಸಗಳನ್ನ ಮಾಡಿದ್ರು, ಎಲ್ಲ ಲೆಕ್ಕಾಚಾರಗಳನ್ನ ಮಾಡಿದ್ರು, ಎಲ್ಲ ಎಣಿಕೆಗಳನ್ನ ಮಾಡಿದ್ರು. ಕೊನೆಗೆ ಎಲ್ಲವನ್ನು ಬಿಟ್ಟು ಒಳಗಿರ್ತಕ್ಕಂತಹ ಉಸಿರಾಟವನ್ನು ಗಮನಿಸಿದಾಗ ಕೇವಲ 24 ಗಂಟೆಗಳಲ್ಲಿ ಅವರಿಗೆ ಜ್ಞಾನೋದಯ ಆಗಿದ್ದು ಸ್ನೇಹಿತರೆ. ಹೌದಾ? ನಮಗೂ ಆ ಚಾನ್ಸ್ ಐತ್ರಿ. ಇವಾಗ ಇನ್ನೂ 2-3 ದಿವಸ ಈ ಪ್ರೋಗ್ರಾಮ್ ಇರ್ತದೆ ರೀ. ಇಷ್ಟರೊಳಗನೆ ಎಲ್ಲವನ್ನು ಪಡ್ಕೊಂಬಿಡ್ರಿ. ಯಾಕೆ ಅಂತಂದರೆ ಇದು ಆತ್ಮಜ್ಞಾನದ ಸುಗ್ಗಿ ಕಾಲ ಸ್ನೇಹಿತರೆ. ಗಾಳಿ ಬಂದಾಗ ತೂರ್ಕೋಬೇಕು ಅಂತ ಹಿರಿಯರು ಹೇಳ್ತಾರೆ ರೀ. ಆತ್ಮಜ್ಞಾನದ ಗಾಳಿ ಬೀಸಿದಾಗ ಜ್ಞಾನದ ಕಾಳುಗಳನ್ನು ಹಾಗೇ ತುಂಬಿಕೊಳ್ತಾ ಇರಬೇಕು. ನಮ್ಮ ಭೂಮಂಡಲದ ಮೇಲೆ ಏನಿಲ್ಲ ಹೇಳಿ ಸ್ನೇಹಿತರೆ, ಎಲ್ಲವೂ ಇದೆ, ಎಲ್ಲವೂ ಇದೆ. ಆದರೆ ಈ ಅಹಂ ಮತ್ತು ಮಮಮ್ ಅನ್ನು ಬಿಟ್ಟಾಗ, ಅಂದರೆ ನಾನು ನನ್ನದು ಅನ್ನೋದನ್ನು ಬಿಟ್ಟಿವಪ್ಪ ಅಂತಂದ್ರೆ ಈ ಜಗತ್ತೇ ಸುಂದರವಾಗಿ ಕಾಣಿಸ್ತತಿ. ಆಗ ಜ್ಞಾನದ ಕಣ್ಣುಗಳು ತೆರೀತವ್ರು. ಜ್ಞಾನದ ಕಣ್ಣುಗಳು ತೆರೆಯೋದಕ್ಕೆ ಬಹಳ ಸಮಯ ಇಲ್ಲ ಸ್ನೇಹಿತರೆ. ಹೌದಾ? ಏನು ಮಾಡಬೇಕು? ಪತ್ರಿಜಿ ಜ್ಞಾನೋದಯಕ್ಕಾಗಿ ಏನು ಮಾಡಬೇಕು ಎಲ್ಲವನ್ನ ಹೇಳ್ಯಾರ್ರಿ. ಒಂದು ಮಾತು ಹೇಳ ಸ್ನೇಹಿತರೆ, ಆಡು ಮುಟ್ಟದ ಸೊಪ್ಪಿಲ್ಲ, ಪತ್ರಿಜಿ ತಿಳಿಸಿದ ಸಂದೇಶಗಳಿಲ್ಲ. ಒಪ್ಕೊಂತೀರಾ? ಆಡು ಮುಟ್ಟದ ಸೊಪ್ಪಿಲ್ಲ, ಪತ್ರಿಜೆ ತಿಳಿಸದ ಜ್ಞಾನವಿಲ್ಲ, ಪತ್ರಿಜೆ ತಿಳಿಸದ ಸಂದೇಶವಿಲ್ಲ. ವೇದ, ಪುರಾಣ, ಆಗಮ, ಭಗವದ್ಗೀತೆ, ಖುರಾನ್, ಬೈಬಲ್ ಎಲ್ಲವನ್ನ ಒಟ್ಟು ಒಂದು ಮಿಕ್ಸಿನೊಳಗೆ ಹಾಕಿ ಒಂದು ಜ್ಯೂಸ್ ಮಾಡಿ ಕೊಟ್ಟಾರ್ರಿ. ಅದನ್ನು ಕುಡಿಯೋದಷ್ಟೇ. ಕುಡಿದು ಸುಮ್ಮನೆ ಕಣ್ಮುಚ್ಚಿ ಉಸಿರಾಟವನ್ನು ಗಮನಿಸ್ತಾ ಕೂತ್ವಿ ಅಂತಂದ್ರೆ ಆಹಾ, ಎಂತಹ ಅದ್ಭುತ, ಎಂತಹ ಆನಂದ ಸ್ನೇಹಿತರೆ. ಕುಡಿಬೇಕ್ರಿ. ಜೇನು ಸಿಕ್ಕಾಗ ಜೇನನ್ನು ಮತ್ತೊಂದಿಷ್ಟು ಕುಡಿತೀವಲ್ಲ, ಬೇಸರ ಮಾಡ್ಕೊಳ್ಳೋದ ಧ್ಯಾನ ಮಾಡಿದ್ರೆ ಭಗವಂತರೇ ಆಗ್ತೀವ್ರಿ. ಬೇಸರವನ್ನು ಮಾಡಿಕೊಳ್ಳೋದೇ ಧ್ಯಾನ ಮಾಡಿದ್ರೆ ಏನಾಗ್ತೀವಿ? ಭಗವಂತರೇ ಆಗ್ತೀವಿ. ಆ ಭಗವಂತರಾಗುವಂತಹ ಎಲ್ಲ ಸಾಧ್ಯತೆಗಳು ಈಗಿದೆ. ಹಾಗಾಗಿ ಜ್ಞಾನೋದಯಕ್ಕೆ ಏನೇನು ಮಾಡಬೇಕು? 3 ಅಂಶ ಇದೆ ಸ್ನೇಹಿತರೆ. ನಾನು ನನ್ನ 24 ವರ್ಷಗಳ ಧ್ಯಾನದ ಅವಧಿಯಲ್ಲಿ ನಾನು ಮಾಡಿದ್ದು 3. ಪತ್ರಿಜಿ ಗುರುಗಳು ನನಗೆ ವೈಯಕ್ತಿಕವಾಗಿ ತಿಳಿಸ್ಕೊಟ್ಟಿದ್ರು. ಏನು? ಎಲ್ಲವನ್ನ ಗಮನಿಸ್ತಾ ಇರು, ಸಾಕ್ಷಿ ಭಾವದಿಂದ ಧ್ಯಾನವನ್ನು ಮಾಡ್ತಾ ಇರು, ಜೊತೆಗೆ ಮೌನವನ್ನು ಮಾಡ್ತಾ ಇರು. ನನ್ನ ವೈಯಕ್ತಿಕ ಅನುಭವದಲ್ಲಿ ಹೇಳ್ತೀನಿ, ಜ್ಞಾನೋದಯಕ್ಕೆ ಇರುವಂಥ 3 ಅಂಶಗಳು ಯಾವುದಪ್ಪ ಅಂತಂದರೆ, ಒಂದು ನಿರಂತರ ನಿರಂತರ ಧ್ಯಾನ, 2ನೇದ್ದು ಸಾಕ್ಷಿ ಭಾವ, 3ನೇದ್ದು ಮೌನ ಸ್ನೇಹಿತರೆ. ಮೌನ ಈಸ್ ಕಂಪಲ್ಸರಿ. ಎಷ್ಟು ಜನ ಮೌನ ಅಭ್ಯಾಸ ಮಾಡಿದ್ದೀರಿ? ಎಷ್ಟು ಜನ ಮೌನ ಅಭ್ಯಾಸ ಮಾಡಿದಿರಿ? ವಾಟ್ ಅಬೌಟ್ ಅದರ್ಸ್? ಇನ್ನುಳಿದರೆಲ್ಲ ಯಾವಾಗ ಅಭ್ಯಾಸ ಮಾಡ್ತೀರಾ? ಸೊ ಫ್ರೆಂಡ್ಸ್, ಮೌನ ಅಭ್ಯಾಸ ಅನ್ನೋದು ಕಡ್ಡಾಯವಾಗಿ ಬೇಕೇ ಬೇಕು. ಮೌನದಲ್ಲಿದ್ದಾಗಲೇ ಜ್ಞಾನೋದಯ ಅಂದರೆ ಏನು ಅನ್ನೋದು ಅರ್ಥ ಆಗುತ್ತೆ ಸ್ನೇಹಿತರೆ. ಅಂತಹ ಎಲ್ಲ ಅವಕಾಶಗಳನ್ನು ಪತ್ರಿಜಿ ಸರ್ ಅವರು ನಮ್ಮೆಲ್ಲರಿಗೂ ಮಾಡಿಕೊಟ್ಟಿದ್ದಾರೆ. ನ ಭೂತು ನ ಭವಿಷ್ಯತಿ. ನಾವು ಎಷ್ಟು ಪುಣ್ಯವಂತರು ಗೊತ್ತಾ? ಇಂತಹ ಸದ್ಗುರುವನ್ನು ಮುಂದೆ ಯಾರು ಪಡಿತಾರಿಲ್ಲೋ ಗೊತ್ತಿಲ್ಲ, ಹಿಂದೆ ಎಷ್ಟು ಜನ ಪಡೆದಿದ್ರೋ ಗೊತ್ತಿಲ್ಲ, ನಾವೆಲ್ಲ ಪಡೆದಿದ್ದೀವಿ. ಹಾಗಾಗಿ ಪಡೆದದನ್ನು ತಲೆ ಮೇಲೆ ಹೊತ್ತು ಸಾಧನೆ ಮಾಡ್ತಾ ಇರಬೇಕು. ಏನು ಮಾಡ್ತಾ ಇರಬೇಕು? ಸಾಧನೆ ಮಾಡ್ತಾ ಇರಬೇಕು. ವಿಲ್ ಹೆಲ್ಮಲ್ ಅಂತಕ್ಕಂಥ ಒಂದು ಮಾತು ಹೇಳ್ತಾರೆ, ನನ್ನ ಸಮಯ ಅಮೂಲ್ಯ ಅಂತ ಹೇಳ್ತಾರೋ. ಬೇಕಾದ್ರೆ ಬರೆದು ಇಟ್ಕೊಂಡ್ಬಿಡ್ರೆ, ನನ್ನ ಸಮಯ ಅಮೂಲ್ಯ. ಆ ಸಮಯಕ್ಕೆ ನೀವು ಬೆಲೆ ಕೊಟ್ಟು ಧ್ಯಾನ ಅಭ್ಯಾಸವನ್ನು ನಿತ್ಯ ನಿರಂತರವಾಗಿ ಮಾಡ್ತಾ ಇದ್ರಿ ಅಂತಂದರೆ ಜ್ಞಾನೋದಯ 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 ಓಕೆನಾ? ಸೊ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ಏನಪ್ಪ ಅಂತಂದರೆ, ದ ರಾ ಬೇಂದ್ರೆಯವರು ಒಂದು ಚುಟುಕನ್ನು ಬರೀತಾರೆ. ನಕ್ಕು ಸಾಯಿರಿ, ನಕ್ಕು ಸತ್ರ ದೇವರಾಗ್ತೀರಿ ಅಂತ ಹೇಳ್ತಾರೋ, ನಕ್ಕು ಸತ್ರ ನಕ್ಷತ್ರ ಆಗ್ತೀರಿ ಅಂತ ಹೇಳ್ತಾರೋ. ಅದನ್ನೇ ನಾನು ಧ್ಯಾನಕ್ಕೆ ಒಂದು ತರ್ಜುಮೆ ಮಾಡಿದಾಗ ಈ ರೀತಿ ಆಗುತ್ತೆ. ಧ್ಯಾನ ಮಾಡಿರಿ, ಧ್ಯಾನ ಮಾಡಿದರೆ ಇದ್ದಾಗೂ ದೇವರಾಗ್ತೀರಿ, ಸತ್ತ ನಂತರ ಕೂಡ ದೇವರಾಗ್ತೀರಿ ಅಂತಕ್ಕಂಥದ್ದು. ಸೊ ಸ್ನೇಹಿತರೆ, ಜ್ಞಾನೋದಯಕ್ಕೆ ಬಹಳಷ್ಟು ಸರಳವಾದಂತಹ ಮಾರ್ಗ ಇದೆ. ನೋ ಜಜ್ಮೆಂಟ್, ನೋ ಕಮೆಂಟ್, ನಾನ್ ವೈಲೆನ್ಸ್, ನಾನ್ ಕಿಲ್ಲಿಂಗ್, ಮೆಡಿಟೇಷನ್ ಆ್ಯಂಡ್ ಮಿಡಲ್ ಪಾತ್. ಯಾರ ಬಗ್ಗೆ ತೀರ್ಪು ಬೇಡ, ಯಾರ ಬಗ್ಗೆ ಟೀಕೆ ಬೇಡ, ಯಾವ ಜೀವಿಯನ್ನು ಕೊಲ್ಲೋದು ಬೇಡ, ಯಾರಿಗೆ ಹಿಂಸೆ ಮಾಡೋದು ಬೇಡ. ನಿರಂತರವಾಗಿ ಧ್ಯಾನದಲ್ಲಿರೋಣ, ಮಧ್ಯೆ ಮಾರ್ಗವನ್ನು ಅನುಸರಿಸೋಣ. ಇಷ್ಟನ್ನು ಮಾಡಿದ್ರೆ ಜ್ಞಾನೋದಯ
ಓಕೆ. ಸೊ ಇಂತಹ ಒಂದು ಅದ್ಭುತವಾದ ವಿಜೃಂಭಣೆಯನ್ನು ಪ್ರತಿ ವರ್ಷ ನೋಡಿ ಎಷ್ಟೋ ಲಕ್ಷಾಂತರ ಧ್ಯಾನಿಗಳು ಬರ್ತಾರೆ. ಒಂದು ಮಾತು ಹೇಳಿಕ್ಕೆ ಇಷ್ಟಪಡ್ತೀನಿ. ಮೊನ್ನೆ ಬರಬೇಕಾದ್ರೆ ಬೆಂಗಳೂರಲ್ಲಿ ಸಿಟಿ ಎಂಟ್ರ್ ಆದ ತಕ್ಷಣ ಒಬ್ಬರ ಮುಖದ ಮೇಲೂ ನಗು ಇಲ್ಲ, ಒಬ್ಬರ ಮುಖದ ಮೇಲೂ ನಗು ಇಲ್ಲರಿ. ಅದು ಎಲ್ಲಿದ್ರು, ಎಲ್ಲಿ ಹೋಗ್ತಿದ್ರು, ಯಾವ ಲೋಕದಾಗಿದ್ರು. ಆದರೆ ಈ ಲೋಕ ನೋಡಿದ್ರೆ ಧ್ಯಾನ ಲೋಕ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತದೆ ರೀ. ಎಲ್ಲರೂ ಎಲ್ಲಿದ್ದೀರಿಪ್ಪ ಅಂದರೆ ಇಲ್ಲೇ ಇದ್ದೀರಿ. ಜೀವನದ ಪರಮಧ್ಯೇಯ ಏನು ಗೊತ್ತಾ ಸ್ನೇಹಿತರೆ? ಮನುಷ್ಯ ಜೀವನದ ಪರಮಧ್ಯೇಯ ಏನು ಅಂತಂದರೆ ಜ್ಞಾನೋದಯವನ್ನು ಪಡ್ಕೊಳ್ಳೋದು, ಆತ್ಮ ಸಾಕ್ಷಾತ್ಕಾರವನ್ನು ಮಾಡ್ಕೊಳ್ಳೋದು. ನಾವು ಬಂದಿರೋದೇ ಅದಕ್ಕೆ. ನಾವು ಬಂದಿರೋದು ಯಾವುದಕ್ಕೋಸ್ಕರ ರೀ? ಆತ್ಮ ಸಾಕ್ಷಾತ್ಕಾರಕ್ಕೆ. ಇಲ್ಲಿರುವಷ್ಟು ದಿವಸ ಮಾತು ಕಡಿಮೆ ಇರಲಿ, ಹೆಚ್ಚು ಜ್ಞಾನವನ್ನು ಗ್ರಹಿಸಿ. ಏನೇ ಮಾತಾಡ್ದಿದ್ರು ಧ್ಯಾನದ ಬಗ್ಗೆನೇ ಮಾತಾಡಿ, ಏನೇ ಕೇಳಿಸ್ಕೊಳ್ದಿದ್ರು ಧ್ಯಾನದ ಬಗ್ಗೆನೇ ಕೇಳಿಸ್ಕೊಳ್ಳಿ. ಸಾಕಷ್ಟು ಜನ ಧ್ಯಾನಿಗಳು ಬಂದರೆ ಅನುಭವಗಳನ್ನ ಕೇಳಿಸ್ಕೊತಾ ಇರಿ. ಪತ್ರಿಜಿ ಗುರುಗಳ 18 ಆದರ್ಶ ಸೂತ್ರಗಳು, 13 ವೈಯಕ್ತಿಕ ಸೂತ್ರಗಳು, ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಜೊತೆಗೆ ಮೌನ ಅನ್ನೋದೊಂದು ಇತ್ತಪ್ಪ ಅಂತಂದ್ರೆ ನಮ್ಮ ಕೈ ಹಿಡಿಯೋರು ಯಾರೂ ಇಲ್ಲರಿ. ಹೌದಾ? ಅದಕ್ಕೆಲ್ಲರೂ ರೆಡಿ ಇದ್ದೀರಲ್ಲ? ಎಲ್ಲರೂ ರೆಡಿ ಇದ್ದೀರಾ? ಎಲ್ಲರೂ ರೆಡಿ ಇದ್ದೀರಿ? ಓಕೆ, ವೆರಿ ನೈಸ್. ಸೊ ನಾವೆಲ್ಲ ಎಲ್ಲೆಲ್ಲೋ ಇರ್ತಿದ್ದೀವಿ ರೀ. ಧ್ಯಾನ ಅಂತಕ್ಕಂತಹ ಅಸ್ತ್ರ ನಮ್ಮ ಕೈಗೆ ಬಂದ ತಕ್ಷಣ ಇಂತಹ ಭವ್ಯವಾದ ಪಿರಮಿಡ್ ಒಳಗಡೆ ಬಂದು ಕೂತೀವ್ರಿ. ಅಂತಹ ಧ್ಯಾನದ ಅಸ್ತ್ರವನ್ನು ಕೊಟ್ಟಂತಹ ಮಹಾನ್ ಚೇತನ ಪಿತಾಮಹ ಬ್ರಹ್ಮರ್ಷಿ ಪತ್ರಿಜಿಯವರಿಗೆ ಒಂದು ಸಾರಿ ಎಲ್ಲರೂ ಎದ್ದು ನಿಂತು ಜೋರಾಗಿ ಚಪ್ಪಾಳೆ ತಟ್ಟೋಣ. ಎದ್ದು ನಿಂತು ಜೋರಾಗಿ ಚಪ್ಪಾಳೆ. ಜೈ ಹೋ ಪತ್ರಿಜಿ. ಧನ್ಯವಾದಗಳು. ಸೊ ಫ್ರೆಂಡ್ಸ್, ನಾವು ಬುದ್ಧ ಪೂರ್ಣಿಮೆ ಅವಸರದಲ್ಲಿರೋದ್ರಿಂದ ಒಂದೇ ಒಂದು ನಮ್ಮ ತಲೆಯಲ್ಲಿರಲಿ, ಧ್ಯಾನ, ಜ್ಞಾನ, ಜೊತೆಗೆ ಆತ್ಮ ಸಾಕ್ಷಾತ್ಕಾರ, ಜ್ಞಾನೋದಯ. ಅರ್ಥ ಆಯ್ತಲ್ರಿ? ಜ್ಞಾನೋದಯ ಯಾವಾಗ ಅಂತ ಪ್ರಶ್ನೆ ಬಂತಪ್ಪ ಅಂತಂದ್ರೆ ಈಗ ಅಂತ ಅಂದ್ಕೊಂಬಿಡ್ರಿ. ಓಕೆನಾ? ಎಸ್. ಇಂತಹ ಒಂದು ಅದ್ಭುತವಾದ ಅವಕಾಶವನ್ನು ವಿಶಾಲಾಕ್ಷಿಗೆ ಒದಗಿಸಿಕೊಟ್ಟಂತಹ ಪಿರಮಿಡ್ ವ್ಯಾಲಿ ಈ ಒಂದು ವ್ಯವಸ್ಥಾಪಕರಿಗೂ, ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಗುರುಗಳಂಥ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿಯವರಿಗೆ, ಶ್ರೀಮತಿ ಸ್ವರ್ಣಮಾಲಾ ಪತ್ರಿಜಿ ಅಮ್ಮನವರಿಗೆ ಹಾಗೂ ತಮ್ಮೆಲ್ಲರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.